ಇನ್ನು ಮರ್ಡರ್ ಪ್ರಕರಣ ಇಜೇಡರ ಬಲೆಯಲ್ಲಿ 5ನೇ ಆರೋಪಿಯಾಗಿ ಸಿಕ್ಕಾಕೊಂಡಿರುವಂಥದ್ದು ಭೈರತಿ ಬಸವರಾಜ್ ಮಾಜಿ ಸಚಿವರು ಈಗ ಶಾಸಕರು. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ 2ನೇ ಬಾರಿ ವಿಚಾರಣೆಯನ್ನು ಎದುರಿಸಿ ಈಗ ಆಚೆ ಬಂದಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರು. ಬಿಕ್ಲು ಶಿವನ ಕೇಸ್ನಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್. 4 ಗಂಟೆ ಸುದೀರ್ಘ ವಿಚಾರಣೆಯನ್ನು ಎದುರಿಸಿದ್ದಾರೆ. ಮತ್ತೆ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5ನೇ ಆರೋಪಿಯಾದಂಥ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಯನ್ನ 2ನೇ ಬಾರಿ ಕರೆಸಿದ್ರು. ಅವರನ್ನ ವಿಚಾರಣೆ ಮಾಡಿ ಕಳಿಸಿದ್ದಾರೆ. 4 ಗಂಟೆ ಕೂತ್ಕೊಂಡು ವಿಚಾರಣೆಯನ್ನ ಮಾಡಿದಾರಂತೆ. ಮತ್ತೊಮ್ಮೆ ವಿಚಾರಣೆಗೆ ಬರೋಕ್ಕೂ ಕೂಡ ಹೇಳಿದಾರಂತೆ. ಈಗ ತನಿಖಾಧಿಕಾರಿಗಳು ನಮ್ಮನ್ನ ವಿಚಾರಣೆಗೆ ಕರೆದಿದ್ರು. ವಿಚಾರಣೆಗೆ ಬಂದಿದ್ದೇನೆ. ಹಲವಾರು ಕ್ವಶನ್ಗಳನ್ನು ಕೇಳಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ. ಮತ್ತೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಮತ್ತೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕಂತ ಕೂಡ ಸಹಕಾರ ಮಾಡಬೇಕಂತ ಹೇಳಿದರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಏನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಪ್ರಮುಖವಾಗಿ ಜಗದೀಶ್ಗೆ ಒಂದು ನಿಮ್ದು ನಂಟಿದೆ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಅರೆಸ್ಟ್ ಮಾಡಿರುವ 4 ಜನಕ್ಕೂ ಕೂಡ ನಂಟಿದೆ ಅಂದ್ರೆ ನೋಡಿ, ಒಂದು ನಿಮಿಷ, ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರಾ? ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ನೋಡಿ, ನೀವು ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದ್ದಾರೆ, ನಾವೇನು ಪತ್ತೆ ಹಚ್ಚಕ್ಕಾಗ್ತದ? ಸೊ ಬರ್ತಾರೆ, ಫೋಟೋ ತೆಗೆಸ್ಕೊತಾರೆ, ಹೋಗಿರಿ. ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ಟರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇನ್ಕ್ಲೂಡಿಂಗ್ ಜಗದೀಶ್ ಸೇರಿಸಿ 12 ಆರೋಪಿಗಳಿದ್ದಾರೆ ಅರೆಸ್ಟ್ ಆಗಿರೋರು ಸೇರಿಸಿ ಯಾರಿಗೂ ಸಹ ನಿಮ್ಮ ಪರಿಚಯ ಇಲ್ವಾ? ಯಾರಿಗೂ ನನ್ನ ಪರಿಚಯ ಇಲ್ಲ. ಜಗದೀಶ್ ಇನ್ಕ್ಲೂಡಿಂಗ್ ಅವರು ಪರಿಚಯ ಇಲ್ಲ. ಸರ್, ನಿಮಗೆ ನೋಟಿಸ್ ಕೊಟ್ರಲ್ಲ ಪೊಲೀಸರು, ನೀವು ಕೇಳಿದ್ರ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ನನಗೆ ನೋಟಿಸ್ ಕೊಡೋಕೆ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿಲ್ಲ. ಈಗ FIR ಆಗಿದೆಯಲ್ಲ, FIR ಆದಮೇಲೆ ಅವ್ರು ಕರೆಯೋದು ಅವ್ರ ಕರ್ತವ್ಯ. ಅವ್ರು ಕರೆದಿದ್ದಾರೆ, ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬಂದಿದ್ವಿ. ಅವ್ರು ಏನು ಪ್ರಶ್ನೆ ಅಂತ ಹೇಳಿದ್ರೆ ಅದು ಉತ್ತರಗಳು ಹೇಳಿದ್ದೀವಿ. ಮುಂದೆ ತನಿಖೆಗೆ ಬರಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ. ಸರ್, ಒಂದು ನಿಮಿಷ ಹೇಳಂಗಿಲ್ಲ. ಯಾವ ಲ್ಯಾಂಡು, ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ ಹೇಳಿ? ಆ ಶಿವಪ್ರಕಾಶ್ ಯಾರು? ಆ ಥರ ಆಗಂಗಿದ್ದೀರಾ? ಅವ್ನಿಗೆ ಯಾರು ನಾವು ಈ ಥರ ಹೇಳಿದಾರಲ್ಲ, ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದ್ದಿದ್ರೆ, ಸರ್ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದರೆ ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ. ಅವ್ನಿಗೇನು ಸಹಕಾರ ಕೊಡಬೇಕು ಮಾಡಿರಿ. ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಮನ್ನು ಕರೆದಿಲ್ಲ. ಪೊಲೀಸರು ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನು ಕರೆದು ನೋಡ್ರಿ ಈ ಥರ ನಿಮ್ಮ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ, ಯಾರು ಇವರು, ಏನು ಇದಕ್ಕೆ, ಯಾಕೆ ಇದು ಅಂತ ನಮ್ಮನ್ನು ಕೇಳಿದರೆ ಅದಕ್ಕೂ ಕೂಡ ಉತ್ತರ ಹೇಳ್ತಾ ಇದೆ. ಸೊ ಹಿಂದೇನು ಈ ವಿಚಾರದಲ್ಲಿ ಆದಾಗ ಇವರು ವಿಚಾರ ಬಂದಾಗಲೂ ಕೂಡ ಪೊಲೀಸರು ಕರೆದು ಯಾವುದೇ ರೀತಿಯಾಗಿ ಕೇಳಿಲ್ಲ, ಏನು ಮಾಡಿಲ್ಲ ಅಂತ ಈಗ ಭೈರತಿ ಬಸವರಾಜ್ ಅವರು ಹೇಳ್ತಾ ಇರೋದು. ಈಗ ಏಕಾಏಕಿಯಾಗಿ ಕೊಲೆ ಆದ ನಂತರ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ನನ್ನನ್ನು ಈಗ ವಿಚಾರಣೆಗೆ ಕರೀತಾ ಇದ್ದಾರೆ. ಅವತ್ತೇ ಇವೆಲ್ಲ ಬಂದಾಗ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲೂ ಕೂಡ ನನ್ನ ಕರೆದು ಬಿಟ್ಟಿದ್ದು ಹೇಳಿದ್ದಿದ್ರೆ ನನಗೆ ಹೇಳ್ತಾ ಇದ್ದೆ ಏನಾಗಿತ್ತು ಅಂತ ಹೇಳಿ. ಈಗ ಸಂಬಂಧನೇ ಇಲ್ಲ ನನಗೆ, ನನ್ನನ್ನು ಯಾಕೆ ಕರೀತಾರೆ ಅವರು? ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಭೈರತಿ ಬಸವರಾಜ್ ಅವರ ವಾದ. ಈ ಪ್ರಕರಣದ 5ನೇ ಆರೋಪಿಯಾಗಿ ನಿಂತಿದ್ದಾರೆ ಅವರು.